ಓಂ ಗಣೇಶಾಯ ನಮಃ. ಜೀವನಜ್ಯೋತಿ ವಾಹಿನಿಯ ಸಮಸ್ತ ಪ್ರಿಯ ವೀಕ್ಷಕರಿಗೆ, ಜ್ಯೋತಿಷ್ಯ ಅಭಿಮಾನಿಗಳಿಗೆ ಹಾಗೂ ವಿಶೇಷವಾಗಿ ಮೇಷರಾಶಿಯ ಜಾತಕದವರಿಗೆ ಇಂದಿನ ಈ ವಿಶೇಷ ಸಂಚಿಕೆಗೆ ಆದರದ ಹಾಗೂ ಭಕ್ತಿಪೂರ್ವಕ ಸ್ವಾಗತ. ಸ್ನೇಹಿತರೆ, ಕಾಲಚಕ್ರ ಉರುಳಿದಂತೆ ಗ್ರಹಗಳ ಸ್ಥಾನಪಲ್ಲಟಗಳು ನಮ್ಮ ಜೀವನದ ಮೇಲೆ ಅದೆಂತಹ ಅಗಾಧವಾದ ಪ್ರಭಾವ ಬೀರುತ್ತವೆ ಎಂಬುದು ನಿಮಗೆಲ್ಲರಿಗೂ ತಿಳಿದೇ ಇದೆ. ಆದರೆ ಈ 2026ರ ಜೂನ್ ತಿಂಗಳು ಮೇಷರಾಶಿಯವರ ಪಾಲಿಗೆ ಕೇವಲ ಮತ್ತೊಂದು ಸಾಮಾನ್ಯ ತಿಂಗಳಲ್ಲ. ಮುಂಬರುವ ಈ 30 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಮಹಾ ಬಿರುಗಾಳಿಯನ್ನೇ ಸೃಷ್ಟಿಸಲಿವೆ. ಆದರೆ ಹೆದರಬೇಡಿ, ಇದು ವಿನಾಶದ ಬಿರುಗಾಳಿಯಲ್ಲ, ಬದಲಾಗಿ ನಿಮ್ಮ ಬದುಕಿನ ದಿಕ್ಸೂಚಿಯನ್ನೇ ಬದಲಾಯಿಸುವ ಸಕಾರಾತ್ಮಕ ಬಿರುಗಾಳಿ. ಹೌದು, ಗ್ರಹಗತಿಗಳು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಿ ನಿಂತಿವೆ. ನಿಮ್ಮ ಬದುಕಿನಲ್ಲಿ ಆ ಒಂದು ಅದ್ಭುತವಾದ ಘಟನೆ ನಡೆದೇ ತೀರುತ್ತದೆ. ಇಷ್ಟು ದಿನ ನಿಮ್ಮ ನೇರ ನುಡಿ, ಮುಂಗೋಪ ಹಾಗೂ ಅತಿಯಾದ ಪ್ರಾಮಾಣಿಕತೆಯಿಂದಾಗಿ ನೀವು ಅನುಭವಿಸಿದ ಕಷ್ಟಗಳು, ಆರ್ಥಿಕ ಮುಗ್ಗಟ್ಟುಗಳು ಮತ್ತು ನೀವು ಮಾಡಿದ ಉಪಕಾರವನ್ನು ಮರೆತು ಬೆನ್ನಿಗೆ ಚೂರಿ ಹಾಕಿದವರಿಗೆಲ್ಲ ಕಾಲವೇ ತಕ್ಕ ಕಪಾಳಮೋಕ್ಷ ಮಾಡುವಂತಹ ಬಹುದೊಡ್ಡ ಸಮಯ ಇದೀಗ ಸನ್ನಿಹಿತವಾಗಿದೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಜೂನ್ ತಿಂಗಳಲ್ಲಿ ನೀವು ಮಾಡದೇ ಬಾರದ ಒಂದು ದೊಡ್ಡ ತಪ್ಪು ಹಾಗೂ ನಿಮ್ಮ ಜೊತೆಯಲ್ಲಿಯೇ ಇರುವ ಒಬ್ಬ ಗುಪ್ತ ಶತ್ರುವಿನ ಬಗ್ಗೆ ಅತಿ ಮುಖ್ಯವಾದ ಎಚ್ಚರಿಕೆಯನ್ನು ನಾವು ನೀಡಲಿದ್ದೇವೆ. ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯುವ ಮುನ್ನ ನಿಮ್ಮ ಜೀವನದ ಸಕಲ ವಿಘ್ನಗಳು ನಿವಾರಣೆಯಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗಲು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ತಪ್ಪದೇ ಬರೆಯಿರಿ. ಭಾಗ 2: ಹಿಂದಿನ ಕಷ್ಟಗಳ ಸಿಂಹಾವಲೋಕನ ಹಾಗೂ ಕರ್ಮದ ಫಲ. ಬೆಂಕಿಯ ತತ್ವವನ್ನು ಪ್ರತಿನಿಧಿಸುವ ಮೇಷರಾಶಿಯವರೇ, ನಿಮ್ಮ ಮನಸ್ಸು ಅಪ್ಪಟ ಚಿನ್ನ, ಸ್ಫಟಿಕದಷ್ಟು ಶುದ್ಧ. ಆದರೆ ನಿಮ್ಮ ಕೋಪವೂ ಕೂಡ ಅಷ್ಟೇ ತೀಕ್ಷ್ಣವಾದದ್ದು, ಕ್ಷಣಮಾತ್ರದಲ್ಲಿ ಭುಗಿಯೇಳುವ ಜ್ವಾಲಾಮುಖಿಯಂತೆ. ಕಳೆದ ಕೆಲವು ವರ್ಷಗಳಿಂದ ನೀವು ಪಟ್ಟಿರುವ ಮಾನಸಿಕ ಯಾತನೆ, ಎದುರಿಸಿದ ಆರ್ಥಿಕ ಸಂಕಷ್ಟಗಳು ಹಾಗೂ ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟಲ್ಲ, ಅದು ನಿಮಗೆ ಮತ್ತು ಆ ಭಗವಂತನಿಗೆ ಮಾತ್ರ ಗೊತ್ತು. ನೀವು ಬೇರೆಯವರ ಕಷ್ಟವನ್ನು ನೋಡಲಾಗದೆ ಮರುಗಿ ನಿಮ್ಮ ಅಮೂಲ್ಯವಾದ ಸಮಯ, ಶ್ರಮ ಮತ್ತು ಹಣ ಎರಡನ್ನೂ ಅವರಿಗಾಗಿ ಧಾರೆ ಎರೆದಿದ್ದೀರಿ. ಆದರೆ ನಿಮಗೆ ನಿಜಕ್ಕೂ ಕಷ್ಟ ಎದುರಾದಾಗ ನಿಮ್ಮ ಕಣ್ಣೀರನ್ನು ಒರೆಸಲು ಎಷ್ಟು ಜನ ಬಂದರು? ನಿಮ್ಮ ಬೆಂಬಲಕ್ಕೆ ನಿಂತವರು ಯಾರು? ಉತ್ತರ ನಿಮಗೆ ಚೆನ್ನಾಗಿ ಗೊತ್ತಿದೆ. ಯಾರೂ ಇಲ್ಲ, ಅಥವಾ ಬೆರಳೆಣಿಕೆಯಷ್ಟು ಮಾತ್ರ. ನೀವು ಯಾರನ್ನು ಅತಿಯಾಗಿ ನಂಬಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಿರೋ ಅವರಿಂದಲೇ ನೀವು ಅತಿ ದೊಡ್ಡ ದ್ರೋಹಕ್ಕೆ ಒಳಗಾಗಿದ್ದೀರಿ. ನಿಮ್ಮ ಎದುರು ನಗ್ತಾ ಮಾತನಾಡಿದವರೇ ನಿಮ್ಮ ಬೆನ್ನು ಹಿಂದೆ ನಿಮ್ಮ ಬಗ್ಗೆ ಅಪಹಾಸ್ಯ ಮಾಡಿದ್ದಾರೆ. ಇವರ ಕಥೆ ಮುಗಿಯಿತು, ಇವರಿಂದ ಇನ್ನು ಜೀವನದಲ್ಲಿ ಏನೂ ಸಾಧಿಸಲು ಸಾಧ್ಯವಿಲ್ಲ ಎಂದು ಹಂಗಿಸಿ ನಕ್ಕವರೇ ಹೆಚ್ಚು. ಆದರೆ ನೆನಪಿರಲಿ ಸ್ನೇಹಿತರೆ, ವಿಧಿಯ ಆಟ ಈಗ ಬದಲಾಗಿದೆ. ನಿಮ್ಮನ್ನು ನೋಡಿ ಅಣಕಿಸಿದವರ ಬಾಯಿ ಶಾಶ್ವತವಾಗಿ ಮುಚ್ಚಿಸುವಂತಹ ಬೃಹತ್ ತಿರುವು ಈ ಜೂನ್ 2026ರಲ್ಲಿ ನಿಮಗೆ ಕಾದಿದೆ. ಭಾಗ 3: ಗ್ರಹಗಳ ಅದ್ಭುತ ಸಂಚಾರ ಮತ್ತು ರಾಜಯೋಗದ ನಿರ್ಮಾಣ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಪ್ರಸ್ತುತ ಗೋಚಾರದಲ್ಲಿನ ಗ್ರಹಗಳ ಅದ್ಭುತ ಸಂಚಾರವು ಮೇಷರಾಶಿಗೆ ಅತ್ಯಂತ ಬಲವಾದ ಮತ್ತು ಅಪರೂಪದ ರಾಜಯೋಗವನ್ನು ನಿರ್ಮಿಸುತ್ತಿದೆ. ಕುಜನ ಕೃಪಾಕಟಾಕ್ಷ. ನಿಮ್ಮ ರಾಶಿಯ ಒಡೆಯನಾದ ಮಂಗಳ ಅಥವಾ ಕುಜಗ್ರಹದ ಬಲಿಷ್ಠ ಸ್ಥಾನವು ನಿಮ್ಮಲ್ಲಿ ಹೊಸ ಚೈತನ್ಯವನ್ನು, ಅದಮ್ಯ ಧೈರ್ಯವನ್ನು ತುಂಬಲಿದೆ. ಇದರ ಜೊತೆಗೆ ದೇವಗುರು ಬೃಹಸ್ಪತಿಯ ಶುಭದೃಷ್ಟಿಯು ನಿಮ್ಮ ಬದುಕಿನ ಹಾದಿಯನ್ನೇ ಬೆಳಗಲಿದೆ. ಈ ಸಕಾರಾತ್ಮಕ ಬದಲಾವಣೆಗಳು ಎಷ್ಟು ಕ್ಷಿಪ್ರಗತಿಯಲ್ಲಿ ನಡೆಯುತ್ತವೆ ಎಂದರೆ ನಿಮಗೆ ನಂಬಲು ಸಾಧ್ಯವಾಗದಷ್ಟು ಆಶ್ಚರ್ಯ ಮತ್ತು ಸಂತೋಷ ಒಟ್ಟೊಟ್ಟಿಗೆ ಎದುರಾಗಲಿದೆ. ಸದಾ ಮುಂದಾಳತ್ವ ವಹಿಸುವ, ಯಾರಿಗೂ ತಲೆಬಾಗದ, ಧೈರ್ಯ ಮತ್ತು ಸಾಹಸದ ಸಂಕೇತವಾದ ಮೇಷರಾಶಿಯವರೇ, ನಿಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಈಗ ಜಯ ಸಿಗುವ ಕಾಲ ಬಂದಿದೆ. ಭಾಗ 4: ಆರ್ಥಿಕ ಪ್ರಗತಿ, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಲಾಭ. ಜೂನ್ ತಿಂಗಳ ಮೊದಲ ವಾರದಲ್ಲಿಯೇ ನಿಮಗೊಂದು ಅಚ್ಚರಿಯ ಸುದ್ದಿ ಕಾದಿದೆ. ಇದು ಖಂಡಿತವಾಗಿಯೂ ನಿಮ್ಮ ವೃತ್ತಿಜೀವನ ಅಥವಾ ಆರ್ಥಿಕತೆಗೆ ಸಂಬಂಧಿಸಿದ ಶುಭ ಸಮಾಚಾರವಾಗಿರಲಿದೆ. ನೆನೆಗುದಿಗ ಬಿದ್ದಿದ್ದ ಕಾರ್ಯಗಳ ಸಂಪನ್ನ. ಬಹಳ ದಿನಗಳಿಂದ ಎಷ್ಟೇ ಪ್ರಯತ್ನಪಟ್ಟರೂ ಆಗುವುದಿಲ್ಲ ಅಂದು ನೀವು ಸಂಪೂರ್ಣವಾಗಿ ಆಸೆಯನ್ನೇ ಕೈಬಿಟ್ಟಿದ್ದ ಕೆಲಸವೊಂದು ಯಾವುದೇ ಅಡೆತಡೆಗಳಿಲ್ಲದೆ ಪವಾಡ ಸದೃಶವಾಗಿ ಪೂರ್ಣಗೊಳ್ಳಲಿದೆ. ಸಾಲಬಾಧೆಯಿಂದ ಮುಕ್ತಿ. ಸಾಲದ ಸುಳಿಯಲ್ಲಿ ಸಿಲುಕಿ ರಾತ್ರಿ ನಿದ್ದೆಯಿಲ್ಲದೆ ಒದ್ದಾಡುತ್ತಿರುವ ಮೇಷರಾಶಿಯವರಿಗೆ ಜೂನ್ ತಿಂಗಳು ನಿಜಕ್ಕೂ ಒಂದು ಸಂಜೀವನಿಯಾಗಿದೆ. ನೀವು ಎಲ್ಲಿಂದಲೋ ಬರುತ್ತದೆ ಎಂದು ನಿರೀಕ್ಷಿಸದಿದ್ದ ಮೂಲಗಳಿಂದ ಅನಿರೀಕ್ಷಿತವಾಗಿ ಹಣ ನಿಮ್ಮ ಕೈಸೇರಲಿದೆ. ಉದ್ಯೋಗಸ್ಥರಿಗೆ ಶುಭ ಸುದ್ದಿ.
ಉದ್ಯೋಗಕ್ಕಾಗಿ ಅಲೆಯುತ್ತಿರುವ ಯುವಕ ಯುವತಿಯರಿಗೆ ಅವರ ವಿದ್ಯಾರ್ಹತೆಗೆ ತಕ್ಕಂತಹ ಭವಿಷ್ಯವನ್ನು ಭದ್ರಪಡಿಸುವ ಕೆಲಸ ಸಿಗುವ ಯೋಗವಿದೆ. ಇನ್ನು ಈಗಾಗಲೇ ಕೆಲಸದಲ್ಲಿರುವವರಿಗೆ ಅವರ ಕಠಿಣ ಶ್ರಮಕ್ಕೆ ತಕ್ಕಂತೆ ಬಹುದಿನಗಳಿಂದ ಬಾಕಿ ಉಳಿದಿದ್ದ ಪ್ರಮೋಷನ್ ಅಥವಾ ವೇತನ ಹೆಚ್ಚಳದ ಸಿಹಿಸುದ್ದಿ ಮೇಲಧಿಕಾರಿಗಳಿಂದ ಖಂಡಿತ ಸಿಗಲಿದೆ. ವ್ಯಾಪಾರಸ್ಥರಿಗೆ ಸುವರ್ಣಕಾಲ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಈ ಸಮಯ ಅತ್ಯಂತ ಲಾಭದಾಯಕವಾಗಿದೆ. ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯತ್ನಿಸುತ್ತಿದ್ದ ಪ್ರತಿಸ್ಪರ್ಧಿಗಳೆಲ್ಲರ ಕುತಂತ್ರಗಳು, ಷಡ್ಯಂತ್ರಗಳು ಮಣ್ಣು ಮುಕ್ಕಲಿವೆ. ನಿಮ್ಮ ವ್ಯಾಪಾರದಲ್ಲಿ ಹೊಸ ಗ್ರಾಹಕರ ಒಲವು ಹೆಚ್ಚಾಗಲಿದ್ದು, ಆದಾಯದ ಮೂಲಗಳು ದ್ವಿಗುಣಗೊಳ್ಳಲಿವೆ. ಭಾಗ 5. ಆಪ್ತ ವಲಯದಲ್ಲಿರುವ ಗುಪ್ತ ಶತ್ರುವಿನ ಕಾಟ. ಅತಿ ಮುಖ್ಯ ಎಚ್ಚರಿಕೆ. ಹೌದು, ನಾವು ಈ ವಿಡಿಯೋದ ಆರಂಭದಲ್ಲಿ ತಿಳಿಸಿದಂತೆ 2026ರ ಈ ಜೂನ್ ತಿಂಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ವಿಚಾರವೊಂದಿದೆ. ಅದೇ ಆ ಗುಪ್ತ ಶತ್ರು. ಯಾರು ಈ ಶತ್ರು? ಈತ ಎಲ್ಲೋ ಹೊರಗಿನಿಂದ ಬಂದವನಲ್ಲ. ನಿಮ್ಮೊಡನಿ ಪ್ರತಿನಿತ್ಯ ಬೆರೆಯುತ್ತಾ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತೆ ನಟಿಸುವ, ನಿಮ್ಮ ಮೇಲೆ ಅತೀವ ಕಾಳಜಿ ಇರುವಂತೆ ತೋರಿಸಿಕೊಳ್ಳುವ ನಿಮ್ಮದೇ ಆಪ್ತವಲಯದ ವ್ಯಕ್ತಿ. ಶತ್ರುವಿನ ಗುರುತು. ಆ ವ್ಯಕ್ತಿ ನಿಮ್ಮ ಹತ್ತಿರದ ಸಂಬಂಧಿಕರಲ್ಲಿ ಒಬ್ಬರಾಗಿರಬಹುದು, ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪಕ್ಕದಲ್ಲೇ ಕೂತು ಕೆಲಸ ಮಾಡುವ ಸಹೋದ್ಯೋಗಿಯಾಗಿರಬಹುದು, ಅಥವಾ ಹತ್ತಿರದ ಸ್ನೇಹಿತನಂತೆ ಬಿಂಬಿಸಿಕೊಳ್ಳುವ ವ್ಯಕ್ತಿಯಾಗಿರಬಹುದು. ಮೇಲ್ನೋಟಕ್ಕೆ ನಗುತ್ತಾ ಪ್ರೀತಿಯಿಂದ ಮಾತನಾಡಿದರೂ ಅವರ ಮನಸ್ಸಿನ ಆಳದಲ್ಲಿ ನಿಮ್ಮ ಬಗ್ಗೆ ತೀವ್ರವಾದ ದ್ವೇಷ, ಅಸೂಯೆ ಮಡುಗಟ್ಟಿರುತ್ತದೆ. ಮಾನಸಿಕ ದಾಳಿ. ಈ ಜೂನ್ನಲ್ಲಿ ನೀವು ಅಭಿವೃದ್ಧಿಯ ಮೆಟ್ಟಿಲುಗಳನ್ನು ಒಂದೊಂದಾಗಿ ಏರುತ್ತಿದ್ದಂತೆ ಈ ಶತ್ರುವಿಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆತ ನೇರವಾಗಿ ನಿಮ್ಮೊಡನೆ ಯುದ್ಧ ಮಾಡುವುದಿಲ್ಲ, ಬದಲಾಗಿ ನಿಮ್ಮನ್ನು ಕೆಳಕ್ಕೆ ತಳ್ಳಲು ತೆರೆಯ ಮರೆಯಲ್ಲಿ ಕುತಂತ್ರ ರೂಪಿಸುತ್ತಾನೆ. ನಿಮ್ಮ ಮುಂಗೋಪ ಮತ್ತು ನಿಮ್ಮ ಭಾವನಾತ್ಮಕ ದೌರ್ಬಲ್ಯಗಳು ನಿಮಗೆ ಬಹಳ ಚೆನ್ನಾಗಿ ತಿಳಿದಿರುವುದರಿಂದ ಅವರು ನಿಮ್ಮನ್ನು ಉದ್ದೇಶಪೂರ್ವಕವಾಗಿ ಪ್ರಚೋದಿಸಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಅಥವಾ ಸಾರ್ವಜನಿಕವಾಗಿ ಕೋಪಗೊಳ್ಳುವಂತೆ ಮಾಡುವ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಇದೇ ನೀವು ಎಚ್ಚೆತ್ತುಕೊಳ್ಳಬೇಕಾದ ಅತ್ಯಂತ ಸೂಕ್ಷ್ಮ ಸಮಯ. ಮೇಷರಾಶಿಯವರೇ, ನೀವು ಹುಟ್ಟಿನಿಂದಲೇ ನಾಯಕರು, ಆದರೆ ನಿಮ್ಮ ಆತುರ ಹಾಗೂ ಕೋಪವೇ ನಿಮ್ಮ ಅತಿದೊಡ್ಡ ಶತ್ರು. 2026ರ ಈ ಜೂನ್ ತಿಂಗಳಲ್ಲಿ ನೀವು ಮಾಡಲೇಬಾರದ ಆ ದೊಡ್ಡ ತಪ್ಪೆಂದರೆ ನಿಮ್ಮ ಭವಿಷ್ಯದ ಯೋಜನೆಗಳು, ಹಣಕಾಸಿನ ಹೂಡಿಕೆಗಳು, ಬ್ಯಾಂಕ್ ಬ್ಯಾಲೆನ್ಸ್ ವಿಚಾರಗಳು ಅಥವಾ ನಿಮ್ಮ ಮುಂದಿನ ಗುರಿಗಳನ್ನು ಆ ಗುಪ್ತ ಶತ್ರುವಿನಾಗಲಿ ಅಥವಾ ಬೇರೆ ಯಾವುದೇ ವ್ಯಕ್ತಿಯೊಂದಿಗಾಗಲಿ ಹಂಚಿಕೊಳ್ಳುವುದು. ರಹಸ್ಯ ಕಾಪಾಡಿ. ನೀವು ಎದುರಿಗಿರುವವರನ್ನು ಬಹಳ ಬೇಗನೆ ನಂಬಿ ನಿಮ್ಮ ಮನಸ್ಸಿನ ಒಳಗಿರುವ ಎಲ್ಲಾ ವಿಚಾರಗಳನ್ನು ತೆರೆದಿಡುತ್ತೀರಿ. ಆದರೆ ನಿಮ್ಮ ಆ ಗುಟ್ಟುಗಳೇ ಮುಂದೆ ನಿಮ್ಮ ವಿರುದ್ಧದ ಪ್ರಬಲ ಅಸ್ತ್ರವಾಗಲಿವೆ ಎಂಬುದನ್ನು ದಯವಿಟ್ಟು ಮರೆಯಬೇಡಿ. ಮೌನವೇ ಶಕ್ತಿ. ಈ ತಿಂಗಳು ನಿಮಗೆ ಒಲಿಯುವ ಯಾವುದೇ ಅದೃಷ್ಟ, ಸಿಗುವ ಬಡ್ತಿ ಅಥವಾ ಯಶಸ್ಸಿನ ಬಗ್ಗೆ ಯಾರ ಮುಂದೆಯೂ ಕೊಚ್ಚಿಕೊಳ್ಳಬೇಡಿ. ಈ ತಿಂಗಳಿಡೀ ಮಾತಿಗಿಂತ ಕೃತಿ ಮೇಲು ಎಂಬ ಮಂತ್ರವನ್ನು ಪಠಿಸಿ. ಆತುರದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಂಗ ನಿರ್ಧಾರ ಅಥವಾ ಕೋಪದ ಭರದಲ್ಲಿ ಆಡುವ ಒಂದು ಕಟುವಾದ ಮಾತು ನಿಮ್ಮ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬಾರದಂತೆ ಮಾಡಬಹುದು. ಆದ್ದರಿಂದ ಯಾರು ಎಷ್ಟೇ ಕೆರಳಿಸಿದರೂ, ಉದ್ರೇಕಗೊಳಿಸಿದರೂ ನಿಮ್ಮ ಕೋಪದ ಮೇಲೆ ಸಂಪೂರ್ಣ ಹಿಡಿತವಿರಲಿ, ನಾಲಿಗೆಯ ಮೇಲೆ ಸಂಯಮವಿರಲಿ. ನಿಮ್ಮ ಮೌನವೇ ನಿಮ್ಮನ್ನ ಕಾಪಾಡುವ ಶ್ರೀರಕ್ಷೆ. ಭಾಗ 7. ಕೌಟುಂಬಿಕ ನೆಮ್ಮದಿ, ನ್ಯಾಯಾಲಯದ ತೀರ್ಪು ಮತ್ತು ಪ್ರೇಮ ವಿಚಾರ. ಜೂನ್ 10ನೇ ತಾರೀಖಿನ ಬಳಿಕ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ಮತ್ತೊಂದು ಅತ್ಯಂತ ಮಹತ್ವದ ಹಾಗೂ ನೆಮ್ಮದಿ ತರುವಂತಹ ಬೆಳವಣಿಗೆಯಾಗಲಿದೆ. ವಿವಾದಗಳ ಅಂತ್ಯ. ವರ್ಷಾನುಗಟ್ಟಲಿಂದ ಬಗೆಹರಿಯದೆ ಉಳಿದಿದ್ದ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು, ಅಣ್ಣ ತಮ್ಮಂದಿರ ನಡುವಿನ ಆಸ್ತಿ ವಿವಾದಗಳು ಅಥವಾ ದಾಯಾದಿ ಕಲಹಗಳು ಅನಿರೀಕ್ಷಿತವಾಗಿ ನಿಮ್ಮ ಪರವಾಗಿ ಸುಖಾಂತ್ಯ ಕಾಣಲಿವೆ. ಕೋರ್ಟ್ ಕಚೇರಿ ಎಂದು ಅಲೆದಾಡಿ ಹೈರಾಣಾಗಿದ್ದವರಿಗೆ ನ್ಯಾಯದೇವತೆಯ ಆಶೀರ್ವಾದ ಲಭಿಸಲಿದ್ದು ಅಂತಿಮ ಜಯ ನಿಮ್ಮದಾಗುವುದು ನಿಶ್ಚಿತ. ಮದುವೆ ಮತ್ತು ಪ್ರೇಮ ಸಂಬಂಧಗಳು ಹಾಗೂ ವೈವಾಹಿಕ ವಿಚಾರಗಳಿಗೂ ಈ ಜೂನ್ ಮಾಸವು ಅತ್ಯಂತ ಶುಭದಾಯಕವಾಗಿದೆ. ಮದುವೆಗಾಗಿ ಕಾತುರದಿಂದ ಕಾಯುತ್ತಿರುವ ಯುವಕ ಯುವತಿಯರಿಗೆ ತಿಂಗಳ ಮಧ್ಯಭಾಗದಲ್ಲಿ ಕಂಕಣಬಲ ಕೂಡಿಬರುವ ಪ್ರಬಲ ಯೋಗಗಳಿವೆ. ಉತ್ತಮ ಸಂಬಂಧಗಳು ಒದಗಿಬರಲಿವೆ. ಆದರೆ ನೆನಪಿರಲಿ, ಇಲ್ಲಿಯೂ ನಿಮ್ಮ ಶತ್ರುಗಳ ವಕ್ರದೃಷ್ಟಿ ಬೀಳುವ ಸಾಧ್ಯತೆಯಿದೆ. ಯಾರೋ ಮೂರನೇ ವ್ಯಕ್ತಿಗಳು ನಿಮ್ಮ ಬೆನ್ನು ಹಿಂದೆ ಅಪಪ್ರಚಾರ ಮಾಡಿ ನಿಮ್ಮ ಬರುವ ಸಂಬಂಧಗಳ ನಡುವೆ ಬಿರುಕು ಮೂಡಿಸಲು ಪ್ರಯತ್ನಿಸಬಹುದು. ಆದ್ದರಿಂದ ಮದುವೆ ನಿಶ್ಚಯವಾಗುವವರೆಗೂ ಗುಟ್ಟು ರಟ್ಟಾಗದಿರಲಿ. ಆರೋಗ್ಯ, ಮಾನಸಿಕ ನೆಮ್ಮದಿ ಮತ್ತು ದೈಹಿಕ ಪರಿಹಾರಗಳು. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ದೈಹಿಕವಾಗಿ ನೀವು ಬಹಳ ಸದೃಢರಾಗಿರುತ್ತೀರಿ. ಆದರೆ ಅತಿಯಾದ ಯೋಚನೆಗಳಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು, ನಿದ್ರಾಹೀನತೆ ಕಾಡಬಹುದು. ಧ್ಯಾನ ಮತ್ತು ಯೋಗದ ಕಡೆಗೆ ಗಮನ ಹರಿಸುವುದು ಒಳಿತು. ಈ ಯಶಸ್ಸನ್ನು ಕಾಯ್ದುಕೊಳ್ಳಲು ನೀವು ಮಾಡಬೇಕಾದ ದೈವಿಕ ಪರಿಹಾರಗಳು. ಮಂಗಳವಾರದ ವ್ರತ.
ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಬನ್ನಿ. ಸಾಧ್ಯವಾದರೆ ಹನುಮಾನ್ ಚಾಲೀಸಾ ಪಠಣ ಮಾಡುವುದರಿಂದ ಶತ್ರುಬಾಧೆ ನಿವಾರಣೆಯಾಗುತ್ತದೆ. ಕೆಂಪು ಬಣ್ಣದ ಬಳಕೆ. ಕುಜನ ಆಶೀರ್ವಾದ ಪಡೆಯಲು ಮಂಗಳವಾರದಂದು ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಅಥವಾ ಕೆಂಪು ಹೂವುಗಳನ್ನು ದೇವರಿಗೆ ಅರ್ಪಿಸುವುದು ಅತ್ಯಂತ ಶುಭದಾಯಕ. ಅನ್ನದಾನ. ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಅನ್ನದಾನ ಮಾಡಿ. ವಿಶೇಷವಾಗಿ ಬೆಲ್ಲ ಮತ್ತು ಕಡಲೆಕಾಳನ್ನು ದಾನ ಮಾಡುವುದರಿಂದ ಗ್ರಹದೋಷಗಳು ನಿವಾರಣೆಯಾಗಿ ನೀವು ಕೈಹಾಕುವ ಪ್ರತಿಯೊಂದು ಕೆಲಸದಲ್ಲೂ ಜಯ ಸಿಗುತ್ತದೆ. ಭಾಗ 9. ಮುಕ್ತಾಯ. ಕೊನೆಯದಾಗಿ ಹೇಳಬೇಕೆಂದರೆ, ಮೇಷರಾಶಿಯವರೇ, ಇದು ನಿಮ್ಮ ಕಾಲ. ನಿಮ್ಮ ಹಿಂದಿನ ಕಣ್ಣೀರಿಗೆ ಬೆಲೆ ಸಿಗುವ ಕಾಲ. ನಿಮ್ಮನ್ನು ತುಳಿದವರ ಮುಂದೆ ನೀವು ತಲೆ ಎತ್ತಿ ರಾಜಗಾಂಭೀರ್ಯದಿಂದ ಮೆರೆಯುವ ಕಾಲ. ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ, ಕೋಪವನ್ನು ನಿಯಂತ್ರಿಸಿ ಮತ್ತು ಆ ಗುಪ್ತ ಶತ್ರುವಿನಿಂದ ದೂರವಿರಿ. ಯಶಸ್ಸು ನಿಮ್ಮ ಪಾದದಡಿಯಲ್ಲಿರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ವಿಶೇಷವಾಗಿ ಮೇಷರಾಶಿಯವರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಜೀವನದ ಮುಂದಿನ ಅದ್ಭುತ ಬದಲಾವಣೆಗಳಿಗಾಗಿ ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಬರೆಯುವುದನ್ನು ಮರೆಯದಿರಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.